ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಜಾಕಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ನೋಡಿ ಸ್ನೇಹಿತರೆ, ಹ್ಯಾಂಡ್ರಾಯ್ಡ್ ಸಿಸ್ಟಮ್. ಸೊ ನೀವೀಗ ಆಲ್ಮೋಸ್ಟ್ ನೋಡಿರ್ಬೋದು, ನಿಮ್ಮ ಫ್ರೆಂಡ್ಸ್ ಕಾರಲ್ಲಿ ಅಥವಾ ನಿಮ್ಮದೇ ಒಂದು ಕಾರಲ್ಲಿ ಒಂದು ಹ್ಯಾಂಡ್ರಾಯ್ಡ್ ಸಿಸ್ಟಮ್ನ ನೀವು ನೋಡಿರ್ಬೋದು. ಸೊ ಕೆಲವ್ರು ಅನ್ಕೊಂತಾರೆ, ಈ ಹ್ಯಾಂಡ್ರಾಯ್ಡ್ ಸಿಸ್ಟಮ್ನ ನಾವು ಮಾರುತಿ 800 ಕೂಡ ಹಾಕಿಸ್ಬೋದಾ ಅಥವಾ ನಿಮ್ಮ ಓಮಿನಿಗೂ ಹಾಕಿಸ್ಬೋದಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಖಂಡಿತವಾಗ್ಲೂ ಹಾಕಿಸ್ಬೋದು. ಸೊ ಕೆಲವರು ಮಾರುತಿ 800ಗೂ ಫಿಟ್ ಮಾಡಿದ್ದಾರೆ ಅಥವಾ ಓಮಿನಿಗೂ ಫಿಟ್ ಮಾಡಿದ್ದಾರೆ, ಬಟ್ ಅದು ಬೇರೆ ಯಾವುದೋ ಒಂದು ಫ್ರೇಮ್ ತೊಗೊಂಡು ಒಂದು ಸ್ವಲ್ಪ ಕ್ಲ್ಯಾಂಪ್ ಸಿಸ್ಟಮ್ ಮಾಡಿ ಆಲ್ಟ್ರ್ ಮಾಡಿ ಅದು ಕೂರಿಸ್ತಾರೆ. ಸೊ ಅದೊಂದು ಸ್ವಲ್ಪ ಆಕ್ವರ್ಡಾಗಿ ಕಾಣುತ್ತೆ. ಸೊ ನಾನು ಕೂಡ ಒಂದು ಮಾರುತಿ ಇಗ್ನಿಸ್ ಕಾರ್ದು ಒಂದು 9 ಇಂಚಸ್ ಫ್ರೇಮ್ನ ತೆಗೆದು ಇದಕ್ಕೆ ಆಲ್ಟ್ರ್ ಮಾಡಿ ಕೂರಿಸಿದೆ, ಬಟ್ ಅದೊಂದು ಸ್ವಲ್ಪ ಆಕ್ವರ್ಡಾಗಿ ಕಾಣಿಸ್ತಾ ಇತ್ತು. ಬೇಕಾದ್ರೆ ನೀವು ಒಂದು ಫೋಟೋ ಅಪ್ಲೋಡ್ ಮಾಡ್ತೀನಿ, ಅದು ಹೇಗೆ ಕಾಣಿಸ್ತಿತ್ತು ಅಂದ್ಬಿಟ್ಟು ಅಂತ ನೀವು ಅದನ್ನು ನೋಡ್ಬೋದು. ಈಗ ಏನಾಗಿದೆ ಅಂದರೆ, ಮಾರುತಿ 800ಗೆ ಒಂದು ಫ್ರೇಮ್ ಬಂದಿದೆ, ಅದು 9 ಇಂಚಸ್ ಫ್ರೇಮ್ ಹ್ಯಾಂಡ್ರಾಯ್ಡ್ದು. 9 ಇಂಚಸ್ದು ಕೂಡ ಬಂದಿದೆ, ಮತ್ತು 7 ಇಂಚಸ್ದು ಕೂಡ ಬಂದಿದೆ. ಬರೀ ಇದು ಮಾರುತಿ 800 ಒಂದಕ್ಕೆ ಅಲ್ಲ, ಒಮ್ಮೆನಿಗೂ ಕೂರಿಸ್ಬೋದು, ನಿಮ್ಮ ಟಾಟಾ ನ್ಯಾನೋಗಾರು ಕೂರಿಸ್ಕೋಬೋದು. ಸೊ ಈ ಫ್ರೇಮ್ ಬಂದು ಚೆನ್ನೈಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ಸ್ನೇಹಿತರೆ. ಸೊ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಕೂಡ ಹಾಕ್ತೀನಿ. ಸೊ ನಿಮ್ಮ ಅಡ್ರೆಸ್ಗೆ ಅವರು ವಿತಿನ್ 3 ಡೇಸಲ್ಲಿ ಸೆಂಡ್ ಮಾಡ್ತಾರೆ. ಸೊ ಇದೆಷ್ಟು ಬೆಲೆ ಅಂತ ಕೂಡ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಒಂದ್ಸರಿ ವಿಡಿಯೋ ನೋಡಿ, ಪ್ರತಿಯೊಂದು ನಿಮಗೆ ಸ್ಯಾಟಿಸ್ಫೈಡ್ ಆಯಿತು ಅಂತಂದರೆ ನೀವು ಬುಕ್ ಮಾಡಿ, ನೀವು ತರಿಸ್ಕೊಂಡು ನೀವು ಫಿಟ್ ಮಾಡಿಸ್ಕೋಬೋದು ನಿಮ್ಮ ಎಲೆಕ್ಟ್ರಿಷಿಯನ್ ಹತ್ರ. ಬನ್ನಿ ನೋಡೋಣ ಅದು ಹೇಗೆ ಫಿಟ್ ಮಾಡೋದು, ಫ್ರೇಮಿಗೆ ಏನಿದೆ, ಕ್ವಾಲಿಟಿ ಹೇಗಿದೆ, ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀವಿ. ಬನ್ನಿ ನೋಡಿ ಸ್ನೇಹಿತರೆ, ನೀವು ಬುಕ್ ಮಾಡಿದಾಗ ಇದೇ ಥರ ಒಂದು ಬಾಕ್ಸಲ್ಲಿ ನಿಮಗೆ ಸೆಂಡ್ ಮಾಡ್ತಾರೆ ಫ್ರೇಮು. ಸೊ ನೀವು ಮೇಲ್ ಗಮನಿಸ್ಬೋದು, ಗ್ಲಾಸ್ ಹ್ಯಾಂಡಲ್ ಕೇರ್ ಅಂತ ಇದೆ. ತುಂಬ ಸೇಫಾಗಿ ಸೆಂಡ್ ಮಾಡಿದ್ದಾರೆ. ಬರ್ತಾ ಯಾವ್ದಾರ ಟ್ರಾನ್ಸ್ಪೋರ್ಟಲ್ಲಿ ಅದು ಡ್ಯಾಮೇಜ್ ಆಗಬಾರ್ದು ಅಂತ. ಸೊ ಓಪನ್ ಮಾಡ್ತಾ ಇದ್ದೀನಿ, ಹೇಗಿದೆ ನೋಡೋಣ. ತುಂಬ ಟೈಟಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ಒಳಗಡೆ ನೋಡಿ, ಇದೇ ಫ್ರೇಮು 9 ಇಂಚ್ ಫ್ರೇಮು ಆ್ಯಂಡ್ರಾಯ್ಡ್ ಸಿಸ್ಟಮ್ ಮಾರುತಿ 800ಗೆ ನಾವು ಬುಕ್ ಮಾಡಿದ್ದು. ಓಪನ್ ಮಾಡೋಣ ಬನ್ನಿ. ತುಂಬ ಕವರೆಲ್ಲ ಹಾಕಿ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ಒಳಗಡೆ ಏನೇನಿದೆ ತೋರಿಸಿ ನಿಮಗೆ. ನೋಡಿ, ಇದೊಂದು ಸ್ಯಾಕ್ಯೂಟ್ ಮತ್ತು ಫ್ರೇಮು. ನೋಡಿ, ಇದೇ ಒಂದು ಫ್ರೇಮು. ಸ್ಯಾಕ್ಯೂಟ್ ಬಗ್ಗೆ ಹೇಳ್ತೀನಿ. ಫ್ರೇಮ್ ಅಂತೂ ತುಂಬ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿನೂ ತುಂಬ ತಿಕ್ಕಾಗಿದೆ, ತೆಳುವಿಲ್ಲ. ಒಳಗಡೆ ಇನ್ನೇನು ಕೊಟ್ಟಿದ್ದಾರೆ ನೋಡೋಣ. ಒಳಗಡೆ ಏನೂ ಇಲ್ಲ ಅನ್ಕೋತೀನಿ ಸ್ನೇಹಿತರೆ. ಇದೊಂದು ರಬ್ಬರ್ ಥರ ಕೊಟ್ಟಿದ್ದಾರೆ ಸೇಫಾಗಿರಲಿ ಅಂತ. ಅದು ಬಿಟ್ಟರೆ ಪ್ಲಾಸ್ಟಿಕ್ ಕವರು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ನೋಡಿ, ಇದೇ ಫ್ರೇಮ್ ಸ್ನೇಹಿತರೆ. ಈ ಸ್ಯಾಕಿಟ್ ಏನು ಅಂತಂದರೆ, ಸೊ ನಿಮ್ಮ ಒಂದು ಹಳೆ ಎಕ್ಸಿಸ್ಟಿಂಗ್ ಸ್ಯಾಕೆಟ್ ಹೋಗಿದ್ರೆ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ನೀವು ನೋಡಿ ಇವಾಗ, ಸೊ ಇದೇ ನಂದು ಒಂದು 9 ಇಂಚ್ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕಾರಲ್ಲಿ ಇದ್ದಿದ್ದು. ಸೊ ಇದನ್ನು ನಾನು ಇಗ್ನಿಸ್ ಒಂದು ಫ್ರೇಮ್ಗೆ, ನೋಡಿ ಇದೆ ಇಗ್ನಿಸ್ ಫ್ರೇಮು. ಸೊ ಈ ಇಗ್ನಿಸ್ ಫ್ರೇಮ್ಗೆ ನಾನು ಇದನ್ನು ಅಟ್ಯಾಚ್ ಮಾಡಿ ಕ್ಲ್ಯಾಂಪ್ ಸಿಸ್ಟಮ್ ಎಲ್ಲ ಮಾಡಿಸಿ ಕೂರಿಸಿದೆ. ಅದೊಂದು ಸ್ವಲ್ಪ ಆಕ್ವರ್ಡಾಗಿ ಕಾಣ್ತಾ ಇತ್ತು. ಇವಾಗ ನೋಡ್ಬೋದು ನೀವು, ಈ ಫ್ರೇಮು ತುಂಬ ಚಿಕ್ಕದಾಗಿ ಕಾಣುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಕೂಡ ಇದೆ. ಸೊ ತುಂಬ ತಿಕ್ಕು ಕೂಡ ಇದೆ ಇದು ಮೆಟೀರಿಯಲು. ಸೊ ಈಗ ಇದು ಹೇಗೆ ಫಿಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ಇದು ಈಗ ಒಂದು 4 ಸ್ಕ್ರೂ ಇದೆ, 1 2 3 4. ಈ 4 ಸ್ಕ್ರೂಗೆ ಇದನ್ನ ಈ ಥರ ಕೂರಿಸಿ ಹಿಂದ್ಗಡೆಯಿಂದ ಸ್ಕ್ರೂ ಟೈಟ್ ಮಾಡ್ಬೋದು. ಅದು ಕೂಡ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಹಿಂದ್ಗಡೆ ಇದೆ ಸ್ಕ್ರೂ ಟೈಟ್ ಮಾಡಿ ಇಲ್ಲಿ ನಿಮಗೆ ಸ್ಯಾಕ್ಯೂಟ್ ಎಲ್ಲ ಪ್ಲಗ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಈಗ ನಾವು ಫೈನಲ್ ಆಗಿ ಫಿಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನೊಂದು ಹೊಸ ಡ್ಯಾಶ್ಬೋರ್ಡ್ ಸ್ನೇಹಿತರೆ. ಯಾಕಂದರೆ ನನ್ನ ಗಾಡೀಲಿ ಎ ಸಿ ಇರಲಿಲ್ಲ, ಆ ಕಾರಣಕ್ಕೋಸ್ಕರ ಎ ಸಿ ಹಾಕ್ಸ್ಬೇಕಾದ್ರೆ ನಾನು ಹೊಸ ಡ್ಯಾಶ್ಬೋರ್ಡ್ ಹಾಕ್ಸ್ದೆ. ಇಲ್ಲ ಅಂತಂದರೆ ನಿಮ್ಮದು ಹಳೆ ಡ್ಯಾಶ್ಬೋರ್ಡ್ಗೆ ಕೂಡ ನೀವು ಹಾಕ್ಸ್ಕೋಬೋದು. ಸೊ ನೀವು ಗಮನಿಸ್ಬೋದು, ನೋಡಿ ಇದೇ ಇಗ್ನಿಸ್ದು ಫ್ರೇಮು. ನೋಡಿ, ಈ ಥರ ತುಂಬ ಆಕ್ವರ್ಡಾಗಿ ದಪ್ಪ ಉದ್ದಕ್ಕೆ ಕಾಣೋದು. ಸೊ ಅದಕ್ಕೋಸ್ಕರ ನಾನು ಯೋಚನೆ ಮಾಡಿ ಮಾರುತಿ 800 ಹುಡುಕಿ, ಸೊ ಈ ಥರದೊಂದು ಫ್ರೇಮು ಸಿಕ್ತು ನನಗೆ. ನೀವು ಗಮನಿಸ್ಬೋದು ನೋಡಿ, ಈ ಒಂದು ಜಾಗದಲ್ಲಿ ಆ ಫ್ರೇಮ್ ಎಷ್ಟು ಇದೆ ಆ ಲೆವೆಲ್ಗೆ ನೀವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಕಟ್ ಮಾಡಿ ಅದನ್ನು ಪ್ರೆಸ್ ಮಾಡ್ಬೋದು. ಸೊ ಇನ್ ಕೇಸ್ ಕೆಲವ್ರು ಯೋಚನೆ ಮಾಡ್ತಾ ಇರ್ತಾರೆ, ನಾನು ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ದೀನಿ ಆ ಜಾಗದಲ್ಲಿ ತುಂಬ ದೊಡ್ಡದಾಗೆ, ಸೊ ಈ ಫ್ರೇಮ್ ಕೂರುತ್ತಾ ಅಂತ. ಸೊ ಅಂಥ ಟೈಮಲ್ಲಿ ಒಂದು 2 ಕ್ಲ್ಯಾಂಪ್ ಮಾಡಿಸ್ಬೇಕು ಸ್ನೇಹಿತರೆ. ಆ ಕ್ಲ್ಯಾಂಪು ಏನಕ್ಕೆ ಅಂತ ನಾನು ಹೇಳ್ತೀನಿ ನಿಮಗೆ. ನೋಡಿ, ಇದೇ ಥರ ನೀವು ಒಂದು ಕ್ಲ್ಯಾಂಪ್ನ ಮಾಡಿಸ್ಬೇಕಾಗತ್ತೆ. ಸೊ ಈ ಕ್ಲ್ಯಾಂಪ್ ಏನು ಅಂತಂದರೆ ಸ್ನೇಹಿತರೆ, ನೀವು ಆಲ್ರೆಡಿ ನಿಮ್ಮ ಒಂದು ಡ್ಯಾಶ್ ಬೋರ್ಡಲ್ಲಿ ತುಂಬ ದೊಡ್ಡದಾಗೆ ಕಟ್ ಮಾಡಿದ್ದೀನಿ ಅಂದಾಗ ಮಾತ್ರ ಈ ಕ್ಲ್ಯಾಂಪ್ ಬೇಕಾಗುತ್ತೆ ಹೊರತು, ನೀವು ಹಾಗೆ ಏನು ಕಟ್ ಮಾಡಿಲ್ಲ ಅಂತಂದರೆ ನಿಮಗೆ ಯಾವುದೇ ಥರವಾದ ಕ್ಲ್ಯಾಂಪು ಅವಶ್ಯಕತೆಗಳು ಇರೋದಿಲ್ಲ. ನೋಡಿ ಸ್ನೇಹಿತರೆ, ನೀವು ಕ್ಲ್ಯಾಂಪು ಎಲ್ಲ ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ಕ್ಲ್ಯಾಂಪು ಈ ಸಿಸ್ಟಮ್ಗೆ ಬೇಡ, ಆದರೂ ಕೂಡ ನೀವು ತುಂಬ ದೊಡ್ಡದಾಗಿ ಡ್ಯಾಶ್ಬೋರ್ಡ್ ಕಟ್ ಮಾಡಿದ್ದೀನಿ ಅಂದಾಗ ಮಾತ್ರ ಕ್ಲ್ಯಾಂಪು ಬೇಕಾಗುತ್ತೆ. ಸೊ ಆ ಕ್ಲ್ಯಾಂಪ್ ಎಲ್ಲಿ ಅಂತ ನಾನು ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಕೆಳಗಡೆ ಬಂದರೆ ಈ ಜಾಗದಲ್ಲಿ ನೀವು ಕ್ಲ್ಯಾಂಪ್ನ ಹಾಕಿ ಟೈಟ್ ಮಾಡಬೇಕು ಅಷ್ಟೇ. ಒಂದೇ ಕ್ಲ್ಯಾಂಪ್ ಹಾಕಿರೋದು ನೋಡಿ. ಸೊ ನಿಮಗೆ ಒಂದು ಐಡಿಯಾ ಬರಲಿ ಅಂತ ನಾನು ತೋರಿಸಿದ್ದು ನಿಮಗೆ. ಬಟ್ ಈ ಪ್ಯಾನಲ್ಗೆ ಯಾವುದೇ ಥರವಾದ ಕ್ಲ್ಯಾಂಪು ಬೇಡ ಸ್ನೇಹಿತರೆ.
ಫೈನಲಿ ಸಿಸ್ಟಮ್ ಫಿಟ್ ಆಗಿದೆ ಸ್ನೇಹಿತರೆ. ನೋಡಿ, ಇದೇ ಒಂದು ಫ್ರೇಮಲ್ಲಿ ನಿಮಗೆ 9 ಇಂಚಸ್ ಡಿಸ್ಪ್ಲೇ ನಾನು ಹಾಕ್ಸಿರೋದು ಹ್ಯಾಂಡ್ರಾಯ್ಡ್ ಸಿಸ್ಟಮು. ಸೊ ನೀವು ಒಂದ್ಸರಿ ಡ್ಯಾಶ್ ಬೋರ್ಡ್ನ ನೋಡ್ಬೋದು. ಸೊ ಡ್ಯಾಶ್ ಬೋರ್ಡಿಂದ ಹಿಂಗೆ ಕಾಣಿಸುತ್ತೆ, ನಿಮ್ಗೆ ಎಲ್ಲೂ ಸ್ಕ್ರೂ ಫಿಟ್ಟಿಂಗ್ ಕಾಣಿಸಲ್ಲ. ಶೋರೂಮಿಂದ ಹೇಗೆ ಫಿಟ್ ಆಗಿ ಇದೆ ಅಂತ ಕಾಣಿಸುತ್ತೋ ಸೇಮ್ ಅದೇ ಥರ ಕಾಣಿಸುತ್ತೆ, ಬಟ್ ತುಂಬ ಯುನಿಕ್ ಆಗಿ ಕಾಣುತ್ತೆ. ಸೊ ನೀವು ಬೇಕಾದ್ರೆ ಇದೇ ಥರ ಹಾಕ್ಸಿದ್ರೆ ನೋಡಿ, ನಿಮ್ಗೆ ಇದೇ ಥರ ಸೇಮ್ ಕಾಣಿಸುತ್ತೆ. ಸೋಮಿನಿಗೂ ಸೇಮ್ ನಿಮ್ಗೆ ಹಿಂಗೆ ಫಿನಿಶಿಂಗ್ ಬರುತ್ತೆ. ಸೊ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಒಂದು ಮಾರುತಿ 800 ಕಾರ್ಗೆ ನೀವು ಹೇಗೆ ಹ್ಯಾಂಡ್ರಾಯ್ಡ್ ಸಿಸ್ಟಮ್ನ ಹಾಕಿಸ್ಬೋದು ಅಂದ್ಬಿಟ್ಟು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋದಲ್ಲಿ ಡೌಟ್ ಇತ್ತು ಅಂತಂದರೆ ಒಂದು ಇನ್ಸ್ಟಾಗ್ರಾಮ್ ID ಹಾಕ್ತೀನಿ. ಸೊ ಅದರೊಳಗಡೆ ನೀವು ನಂಗೆ ಮೆಸೇಜ್ ಮಾಡಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನಾನು ಖಂಡಿತವಾಗ್ಲೂ ಕ್ಲಿಯರ್ ಮಾಡ್ತೀನಿ. ಮತ್ತೊಂದು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ. ಜೈ ಕರ್ನಾಟಕ. ಥ್ಯಾಂಕ್ ಯು.